ಮುತ್ತು, ನಿನ್ನ ಜೀವನದಲ್ಲಿ ಸಿಹಿಯಾಗಿ ಯಾವಾಗಲೂ ಬೆಳ್ಳಿ ಇದ್ದೇ ಇರ್ತಾಳೆ ಕಣ. ಶರ್ಮಿಳಕ್ಕ ಹೇಳಿದ್ರು ಷಣ್ಮುಗನ ಮನೆಗೆ ಸೇರಿಸ್ಬೇಡ ಅಂತ. ನೀನು ಅವ್ರ ಮಾತೇ ಕೇಳಿಲ್ಲ. ಈಗ ನೋಡು, ಹೀಗೆ ಬಿಟ್ಟರೆ ನಿಮ್ಮ ಮುತ್ತು ಮಾವನ ಮದುವೆನ ಬೆಳ್ಳಿ ಜೊತೆ ಮಾಡಿ ನಿನಗೆ ಗೇಟ್ ಪಾಸ್ ಕೊಡ್ತಾರಷ್ಟೇ ಮಯ. ಬೆಳ್ಳಿ, ನೀನು ತಿನ್ಸು. ಷಣ್ಮುಗ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಬೆಳ್ಳಿ, ನಿನ್ನ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ದೇವರು ಕೆಟ್ಟವ್ರಿಗೆ ತುಂಬ ಸುಖ ಕೊಡ್ತಾನೆ, ಕೊನೆ ಕೈ ಬಿಟ್ಬಿಡ್ತಾನೆ. ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಕೊನೆ ಕೈ ಹಿಡಿತಾನೆ. ಮಾಯಾ, ನೀನು ಮುತ್ತುನ ಮದುವೆ ಆಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮುತ್ತು ಬೆಳ್ಳಿನ ಈ ಜನ್ಮದಲ್ಲಿ ದೂರ ಮಾಡೋಕ್ಕಾಗಲ್ಲ. ತಾಕತ್ತಿದ್ರೆ ತಡಿಯ ನೋಡೋಣ. ಮಾಯಾ ಮಾಯಾ ಮಾಯಾ. ಚಿತ್ರ, ಇವತ್ತು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಯಾರು ಬರ್ತಾರೆ ಅಂತ ಕಾಯ್ತಿದ್ದೆ. ಆದ್ರೆ ಬೆಳ್ಳಿ ಬಂದಿರೋದು ನನಗೆ ಊಹೆನೂ ಮಾಡೋಕ್ಕಾಗ್ತಿಲ್ಲ. ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಚಿತ್ರ. ಬೆಳ್ಳಿಲಿ ಏನೋ ಒಂದು ಶಕ್ತಿ ಇದೆ. ಸ್ವಾತಿಗೆ ಅಪ್ಪ ಆಗಿ ನಾನಿರ್ಬೋದು, ಆದ್ರೆ ಅವಳಿಗೆ ತಾಯಿ ಪ್ರೀತಿ ಬೇಕು. ಆ ಪ್ರೀತಿನ ಬೆಳ್ಳಿ ಕೊಡ್ತಿದ್ದಾಳೆ.